ಹಲೋ, ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಈಗಾಗಲೇ ನಿಮ್ಗೆಲ್ಲರೂ ಗೊತ್ತಿರುವಂತೆ SK ಕಡೆಯಿಂದ ಒಂದು ಆದೇಶ ಬಂದಿತ್ತು. AI ಅತಿಥಿ ಶಿಕ್ಷಕರು ನೇಮಿಸಿಕೊಳ್ಳಿ ಅನ್ನುವಂಥದ್ರ ಬಗ್ಗೆ. ಯಾರ ಬದಲಾಗಿ ಅಂದ್ರೆ ತೃತೀಯ ಭಾಷೆಯನ್ನ ಬೋಧಿಸುತ್ತಿರುವಂತಹ ಶಿಕ್ಷಕರನ್ನ ಅವರ ಬದಲಾಗಿ ಅಥವಾ ತೃತೀಯ ಭಾಷೆ ಬದಲಾಗಿ NSQF ಅಡಿಯಲ್ಲಿ ನಾವು AI ಅನ್ನ ಪರಿಚಯ ಮಾಡಿಸ್ತಾ ಇದ್ದೀವಿ ಅನ್ನುವಂಥದ್ರ ಬಗ್ಗೆ. ಸೊ ಇವತ್ತು ಒಂದು ಸ್ವಲ್ಪ ಅಪ್ಡೇಟ್ ನನಗೆ ಸಿಕ್ಕಿದೆ. ನಾನು ಸಹಿತ ಇವತ್ತು ನಿಮಗೆ ಹೇಳುವುದಾದ್ರೆ SSK ಬೆಂಗಳೂರು ಕಡೆಯಿಂದ ಒಂದು ವರ್ಚುವಲ್ ಮೀಟಿಂಗ್ ಇತ್ತು. ಅದರಲ್ಲಿ ನಾನು ಕೂಡ ಹಾಜರಿದ್ದೆ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಧಿಕಾರಿ ವರ್ಗದವರು, ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಿನ ಅಧಿಕಾರಿ ವರ್ಗದವರು ಸಹಿತ ಆ ಒಂದು ವರ್ಚುವಲ್ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರು. ನಾನು ಕೂಡ ಇದ್ದೆ. ವಿಷಯ ಬೇರೆದಿತ್ತು, ಆದ್ರೂ ಸಹಿತ ನಮ್ಮ ಹಿಂದಿ ವಿಷಯದ ಬಗ್ಗೆ ಅಲ್ಲಿ ಒಂದು ಬಂದಿತ್ತು. ಸೊ ಅಲ್ಲಿ ಏನೇನು ಅಪ್ಡೇಟ್ಗಳು ಸಿಕ್ಕಿದಾವೆ ನನಗೆ ಎನ್ನುವಂಥದ್ದನ್ನ, ಜೊತೆಗೆ ಯಾರೆಲ್ಲ ಹಾಜರಿದ್ರೆ ಒಂದಿಷ್ಟು ಜನ ಇರಬಹುದು, ಮುಖ್ಯೋಪಾಧ್ಯಾಯರು, PM ಶ್ರೀ ಮೇ ಬಿ ಯಾರಾದ್ರೂ ಇತ್ತಂದ್ರೆ ಅವ್ರಿಗೆ ಈ ಒಂದು ವಿಷಯ ಗೊತ್ತಿರತ್ತೆ. ಸೊ ಅದನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋಣ ಎನ್ನುವಂತ ಒಂದು ಕುತೂಹಲ ನನ್ನಲ್ಲಿತ್ತು. ಏಕೆಂದ್ರೆ ನಾವು ಆಲ್ರೆಡಿ ತೃತೀಯ ಭಾಷೆಯನ್ನ ಬೋಧನೆ ಮಾಡುವಂತ ನಮ್ಮೆಲ್ಲಾ ಶಿಕ್ಷಕರು ಏನಾಗ್ತಾ ಇದ್ದಾರೆ, ಒಂದಿಷ್ಟು ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಏಕೆಂದ್ರೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ನಮ್ಮನ್ನ ಎಲ್ಲಿ ನಿಯೋಜನೆ ಮಾಡ್ತಾರೆ, ನಾವೆಲ್ಲ ಹೇಗೆ ಬೋಧನೆ ಮಾಡಬೇಕು ಎನ್ನುವಂಥದ್ದು. ಸೊ ಇವತ್ತು ಸ್ವಲ್ಪ ಕ್ಲಾರಿಟಿ ನನಗೂ ಕೂಡ ಸಿಕ್ಕಿದೆ. ಯಾಕಂದ್ರೆ ಆದೇಶದಲ್ಲಿ ನೋಡಿದ್ರೆ ಯಾವುದೇ ಕ್ಲಾರಿಫಿಕೇಶನ್ ಇರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ಹಲವಾರು ಪ್ರಯತ್ನಗಳನ್ನು ಸಹಿತ ಮಾಡ್ತಾ ಇದ್ದಾರೆ, ಹಲವಾರು ಶಿಕ್ಷಕರು ಮಾಡ್ತಾ ಇದ್ದಾರೆ. ನಮ್ಮ ಹಿಂದಿ ಭಾಷಾ ಶಿಕ್ಷಕರ ಸಂಘ ಮಾಡ್ತಾ ಇದೆ. ತದನಂತರ ಇಲ್ಲಿ ತಾವು ನೋಡಬಹುದು, ರಶ್ಮಿ ಮಹೇಶ್ ಮೇಡಮ್ ಅವರಿಗೆ ನಮ್ಮ MLC ಆಗಿರತಕ್ಕಂತ ಸುಶೀಲ್ ಜಿ ನಮೋಸಿ ಅವರು ಸಹಿತ ಕಲಬುರಗಿ ಶಿಕ್ಷಕರ ಮತಕ್ಷೇತ್ರದಿಂದ ಬರ್ತಾರೆ ಇವರು. ಅವರು ಕೂಡ ಒಂದು ಲೆಟರ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ರಶ್ಮಿ ಮಹೇಶ್ ಮೇಡಮ್ ಅವ್ರ ಜೊತೆಗೆ ಭೇಟಿಯಾಗಿ ಅದರ ಬಗ್ಗೆ ಚರ್ಚೆನೂ ಸಹಿತ ಮಾಡಿದ್ದಾರೆ. ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೂ ಹಲವಾರು ಪ್ರಯತ್ನಗಳು ಮಾಡಿದ್ದಾರೆ. ಇಲ್ಲಿ ನಮ್ಮ ಭಾಷಾ ಒಕ್ಕೂಟಗಳ ಸಂಘ ಅವರು ಸಹಿತ ಸ್ವಾಮೀಜಿಗಳಿಗೆ ಭೇಟಿ ಮಾಡಿ ಅವರ ಬೆಂಬಲವನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಹಿಂದಿ ಭಾಷಾ ಬೋಧಕರ ಸಂಘ ಏನಿದೆ ಅದನ್ನು ಕೂಡ ಲೆಟರ್ ಬರೆದಿದ್ದಾರೆ. ನಮ್ಮ ಷಡಕ್ಷರಿ ಸಾಹೇಬರನ್ನು ಕೂಡ ಏನ್ ಮಾಡಿ ಕರ್ನಾಟಕ ರಾಜ್ಯ ನೌಕರ ಸಂಘದ ಅಧ್ಯಕ್ಷನ ಕೂಡ ಭೇಟಿ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರನ್ನು ಕೂಡ ಭೇಟಿಯನ್ನು ಮಾಡಿ ಮನವಿಗಳನ್ನ ಸಲ್ಲಿಸಿದ್ದಾರೆ. ಸರಿ, ಇಷ್ಟೆಲ್ಲ ಬೆಳವಣಿಗೆಗಳು ಕಳೆದ 2 ದಿನದಲ್ಲಿ ಆಗಿದ್ದಾವೆ. ಇದಕ್ಕಿಂತ ಮುಂಚೆ ನಾವು ನೋಡಿದರೆ NSQF ಬಗ್ಗೆ ಇವತ್ತು ಮುಖ್ಯವಾಗಿ ಸರಿಸುಮಾರಾಗಿ ಇವತ್ತು 22nd ಜುಲೈ ಇದೆ. 11:11ವರೆಗೆ ಒಂದು ಮೀಟಿಂಗ್ ಅಲ್ಲಿ ನಾನು ಸಹಿತ ಆ ಒಂದು ಮೀಟಿಂಗ್ ಅಲ್ಲಿ ಇದೆ. ವರ್ಚುವಲ್ ಮೀಟಿಂಗ್ ಇತ್ತು. ವಿಷಯ ನಾನು ಒಂದಿಷ್ಟು ಕಾರಣಗಳಿಂದ ಹೇಳೋದಿಲ್ಲ. ಅಲ್ಲದ್ರೆ ಅಲ್ಲಿ ಒಂದು ವಿಷಯ ಬಂತು. ಆಲ್ಮೋಸ್ಟ್ ನಮ್ಮೆಲ್ಲ ವಿತ್ ದ ರೆಸ್ಪೆಕ್ಟ್ SSK ಬೆಂಗಳೂರು ಅಂಡ್ ನಮ್ಮೆಲ್ಲ ಜಿಲ್ಲೆಗಳ DDPS ಗಳು ಆಲ್ಮೋಸ್ಟ್ ಜನ ಇದ್ರು. ಎಲ್ಲ ಮಾನ್ಯ DDPS ಗಳಿದ್ರು, ಎಲ್ಲ ಮಾನ್ಯ DYPC ಅಧಿಕಾರಿಗಳು ಸಹಿತ ಇದ್ರು. ಆ ಒಂದು ತಾಲೂಕಿನ ಎಲ್ಲ, ನಮ್ಮ ರಾಜ್ಯದ ಎಲ್ಲ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬಹುದು, BRPs ಗಳಾಗಿರಬಹುದು, ಜೊತೆಗೆ ನೋಡಲ್ PM ಶ್ರೀ ಶಾಲೆ ಮುಖ್ಯೋಪಾಧ್ಯಾಯರಿದ್ರು. ಹಲವಾರು ವಿಷಯಗಳು ಚರ್ಚೆ. ಅದು ಆ ಒಂದು ವಿಷಯದಲ್ಲಿ ಬಂದಿರುವಂತ ವಿಷಯ ಮೇ ಬಿ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಪ್ರಶ್ನೆ ರೈಸ್ ಆಗಿತ್ತು. ತೃತೀಯ ಭಾಷೆಗೆ ಸಂಬಂಧಿಸಿದಂತೆ ಈಗಾಗಲೇ ಆದೇಶ ಬಂದಿದೆ. ಸೊ ಅದನ್ನ ನಾವು ತೃತೀಯ ಭಾಷೆ ಬದಲಾಗಿ ಆ AI ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳಬೇಕು ಎನ್ನುವಂತ ಪ್ರಶ್ನೆ ಬಂದಿತ್ತು. ಸೊ ನಾನು ಕೂಡ ಇದ್ದೆ. ಸೊ SSK ಬೆಂಗಳೂರು ಕಡೆಯಿಂದ ನಮ್ಮ ಅಧಿಕಾರಿ ವರ್ಗದವರು ಏನ್ ಮಾತನಾಡ್ತಾ ಇದ್ರು, ಅವರು ಒಂದ್ 2ರಿಂದ 3 ಮಾತುಗಳನ್ನು ಹೇಳಿದ್ರು. ಮುಖ್ಯವಾಗಿ ನೋಡೋದಾದ್ರೆ ನಮ್ಮ NSQF ಏನಿದೆ, ನಾವು EP2020 ಹಿಡ್ಕೊಂಡು NSQF ಅನ್ನು ಅಪ್ಲೈ ಮಾಡ್ಬೇಕಂತ ಹೇಳಿದ್ರು. ಸೊ ಕ್ಲಿಯರ್ ಆಗಿ ಇವತ್ತು ಅವ್ರು ಹೇಳಿದ್ರು. ಸೊ ಮುಖ್ಯವಾಗಿ ತೃತೀಯ ಭಾಷೆ, ಏಕೆಂದ್ರೆ ಆದೇಶದಲ್ಲಿ ಯಾವ ತರಗತಿಗೆ ಬೋಧನೆ ಮಾಡಬೇಕು ಎಲ್ಲಗಿನ ಡೈರೆಕ್ಟ್ ಆಗಿ ಆದೇಶನ ಬಂದ್ಬಿಟ್ಟುತ್ತೆ. ಏನಂತ ಹೇಳಿ, ತೃತೀಯ ಭಾಷೆ ಬದಲಾಗಿ ಆ ಒಂದು ತೃತೀಯ ಭಾಷೆನ ಬೋಧಿಸಿರುವಂತಹ ಶಿಕ್ಷಕರಿಗೆ ಪಕ್ಕದ ಶಾಲೆಗೆ ನಿಯೋಜನೆ ಡಿಪ್ಲಾಯ್ಮೆಂಟ್ ಮಾಡ್ರಿ ಎನ್ನುವಂತದ್ರ ಬಗ್ಗೆ ಆದೇಶವನ್ನು ಹೊರಡಿಸಿದ್ರು. ಸೊ ಸ್ವಲ್ಪ ಕ್ಲಾರಿಟಿ ಇವತ್ತು ಸಿಕ್ಕಿದೆ. ಅಲ್ಲಿ ಅಧಿಕಾರಿ ವರ್ಗದವ್ರು ಏನ್ ಹೇಳಿದ್ರು ಅಂದ್ರೆ, ಕೇವಲ NSQF ಈ ವರ್ಷ 9ನೇ ತರಗತಿಗೆ ಮಾತ್ರ ಎನ್ನುವಂಥದ್ದನ್ನ ಹೇಳಿದ್ದಾರೆ. ಇದೊಂದು ಬಿಗ್ ಅಪ್ಡೇಟ್ ಇದೆ. ಹಾಗೂ 8th and 10th ಕ್ಲಾಸ್ಗೆ 8th and 10th ಕ್ಲಾಸ್ಗೆ ಸಂಬಂಧಿಸಿದಂತೆ ಅಲ್ಲಿ ತೃತೀಯ ಭಾಷೆ ಬೋಧನೆ ನಡೀತದೆ. ಹಾಗೂ ಈ ವರ್ಷ ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀನಿ, ಈ ವರ್ಷ ಯಾವುದೇ ತರನಾಗಿರ್ತಕ್ಕಂತಹ ತೃತೀಯ ಭಾಷಾ ಶಿಕ್ಷಕರಿಗೆ ನಾವು ಡಿಪ್ಲಾಯ್ಮೆಂಟ್ ಮಾಡೋದಿಲ್ಲ ಎನ್ನುವಂತರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಈಗ ನಾವು ಆ ಶಾಲೆ ಈ ಶಾಲೆ ಅಂತ ನಮ್ದು ಏನ್ ಟೆನ್ಷನ್ ಇತ್ತು, ಹಾಗೂ ಮೊನ್ನೆನೂ ಸಹಿತ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಸಹಿತ ಈ ಮಾತನ್ನ ಗಮನಕ್ಕೆ ತಂದಿದ್ರು. ಇಲ್ಲ, ಯಾವುದೇ ತರನಾಗಿರ್ತಕ್ಕಂಥ ಶಿಕ್ಷಕರಿಗೆ ನಾವು ನಿಯೋಜನೆ ಮಾಡೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿ ಅಧಿಕಾರಿ ವರ್ಗದವರು ಸಹಿತ ಅದೇ ಹೇಳಿದ್ದಾರೆ. ಇನ್ನು ಹಲವಾರು ಪ್ರಯತ್ನಗಳು ನಡೀತಾ ಇದಾವೆ ಆ ಒಂದು ಆದೇಶವನ್ನ ಹಿಂಪಡೆಯೋದಕ್ಕೆ.
ಮೇ ಬಿ 2 to 3 ದಿನದಲ್ಲಿ ಬದಲಾಗಿರುವಂತಹ ಆದೇಶ ಏನಾದ್ರೂ ಬರಬಹುದು. ಆದ್ರೆ ಇವತ್ತಿನ ಒಂದು ಏನ್ ಮೀಟಿಂಗ್ ನಡೆದಿತ್ತು, ಇವತ್ತಿನ ಒಂದು ವರ್ಚುವಲ್ ಸಭೆ ಏನಿತ್ತು ಅದ್ರಲ್ಲಿ ನಾನು ಕೂಡ ಭಾಗಿಯಿದ್ದೆ. ಅಲ್ಲಿ ಎಲ್ಲ ಡಿವೈಪಿಸಿಗಳು ಸಹಿತ ಇದ್ರು, ಎಲ್ಲ ಜಿಲ್ಲೆಯ ಡಿಡಿಪಿಎಸ್ ಗಳು ಸಹಿತ ಇದ್ರು, ಬಿಒಸ್ ಗಳು ಇದ್ರು, ಎಲ್ಲ ವಿತ್ ರೆಸ್ಪೆಕ್ಟ್ ಆಲ್ ದ ಆಫೀಸಿಯಲ್ಸ್ ರಿಗಾರ್ಡಿಂಗ್. ನಾನು ಹೇಳಿದೆ ಆಲ್ರೆಡಿ, ಪದೇ ಪದೇ ಅದನ್ನು ನಾನು ಉಲ್ಲೇಖ ಮಾಡೋದಿಲ್ಲ. ಅಲ್ಲಿ ಹೇಳಿದ್ದಾರೆ ಏನು, ಈ ವರ್ಷ ಯಾವುದೇ ತರನಾಗಿರ್ತಕ್ಕಂತ ತೃತೀಯ ಭಾಷಾ ಶಿಕ್ಷಕರಿಗೆ ಬೇರೆ ಶಾಲೆಗೆ ನಾವು ಕಳಿಸೋದಿಲ್ಲ, ಜೊತೆಗೆ ಅದೇ ಶಾಲೆಯಲ್ಲಿ ಅವರು ಬೋಧನೆಯನ್ನ ಮಾಡ್ತಾರೆ. ಆದರೆ 9ನೇ ತರಗತಿಗೆ ಹೋದ ವರ್ಷ ನಾವು ನೋಡುದಾದ್ರೆ NSQF ಅಲ್ಲಿ ಕೇವಲ 40% ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾ ಇದ್ರು. ಆದ್ರೆ ಇವತ್ತು ಅದೊಂದು ಕ್ಲಿಯರ್ ಮಾಡಿದ್ದಾರೆ. ಆದ್ರೆ 100% ವಿದ್ಯಾರ್ಥಿಗಳನ್ನ ಯಾವ ಕ್ಲಾಸ್ಗೆ, 9th ಕ್ಲಾಸ್ಗೆ ಸಂಬಂಧಿಸಿರುವಂತ 100% ವಿದ್ಯಾರ್ಥಿಗಳು ಎಲ್ಲರಿಗೂ ಸಹಿತ AI ಟೀಚ್ ಅನ್ನ ಮಾಡಬೇಕು. ಅದು ಯಾವ ತರಗತಿಗೆ, 9ನೇ ತರಗತಿಗೆ ಹಾಗೂ 8ನೇ ಹಾಗೂ 10ನೇ ತರಗತಿಗೆ ಸಂಬಂಧಿಸಿದಂತೆ ಅಲ್ಲಿ ತೃತೀಯ ಭಾಷೆ ಬೋಧನೆ ನಡೆಯಲಿದೆ ಅನ್ನುವಂತರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಇದು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕಿತ್ತು ನಾನು, ಯಾಕಂದ್ರೆ ಹಲವಾರು ಜನ ಶಿಕ್ಷಕರು ಕಾಲ್ನು ಕೂಡ ಬರ್ತಿತ್ತು. ಯಾಕಂದ್ರೆ ಆ ಒಂದು ಅನುಭವ ನಮಗೂ ಕೂಡ ಇದೆ, ಆ ಒಂದು ನೋವು ನಮಗೂ ಕೂಡ ಇದೆ. ಬೇರೆ ಶಾಲೆಗೆ ಹೋಗೋದು, ಆಲ್ರೆಡಿ ನಾವು ಸೆಟಲ್ಮೆಂಟ್ ಇರ್ತೀವಿ, ಮಕ್ಕಳ ಎಜುಕೇಶನ್ ಇರುತ್ತೆ, ನಮ್ದೇ ಆಗಿರತಕ್ಕಂಥ ವೈಯಕ್ತಿಕ ಜೀವನ ಸಹಿತ ಇರುತ್ತೆ. ಸೊ ಹಲವಾರು ಬೆಳವಣಿಗೆ ಕೂಡ ಆಗ್ತಾ ಇದಾವೆ. ಸೊ ತಾವುಗಳು ಕೂಡ ಒಂದಿಷ್ಟು ನಿರಾಳ ನಮಗೆ ಸಿಕ್ಕಂಗಾಗಿದೆ. ಒಂದಂತೂ ಏನು ಅಂದ್ರೆ 9ನೇ ತರಗತಿಗೆ ಸಂಪೂರ್ಣವಾಗಿ ಸಣ್ಣ ಅಲ್ಲಿ ಇಲ್ಲಿ ತೃತೀಯ ಭಾಷೆ ಇರೋದಿಲ್ಲ 9th ಕ್ಲಾಸ್ಗೆ. ಇಲ್ಲಿ ಕಂಪ್ಲೀಟ್ ಆಗಿ NSQF ಅಂದ್ರೆ AI ಇರ್ತದೆ. ಆದ್ರೆ 8th and 10th ಕ್ಲಾಸ್ಗೆ ತೃತೀಯ ಭಾಷೆ ಬೋಧನೆ ನಡೆಯಲಿದೆ. ಯಾವುದೇ ತರನಾಗಿರ್ತಕ್ಕಂಥ ಶಿಕ್ಷಕರಿಗೆ ನಿಯೋಜನೆ ಮಾಡೋದಿಲ್ಲ ಎನ್ನುವಂತ ಮಾಹಿತಿಯನ್ನು ಸಹಿತ ಹೇಳಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಶ್ನೆ ರೈಸ್ ಆಗಿತ್ತು, ಯಾಕಂದ್ರೆ ಒಂದೊಂದು 9th ತರಗತಿಯಲ್ಲಿ ಮೋರ್ ದ್ಯಾನ್ 100 ಇದ್ದಾರೆ, 150 ಇದ್ದಾರೆ, ನಿಯರ್ಲಿ 200 ಸ್ಟೂಡೆಂಟ್ಸ್ ಒಂದೊಂದು ಬಹಳ ತಾಲೂಕಿನಲ್ಲಿ 2 ರಿಂದ 3 ಶಾಲೆಗಳಲ್ಲಿ ಇಂಥ ಒಂದು ಸ್ಟ್ರೆಂತ್ ಇರಬಹುದು. ಸರಿನಾ? ಇಷ್ಟು ವಿದ್ಯಾರ್ಥಿಗಳಿಗೂ ಸಹಿತ ನಾವು NSQF ಅನ್ನ ಬೋಧನೆ ಮಾಡಬೇಕಾ ಎನ್ನುವಂತ ಪ್ರಶ್ನೆನೂ ಕೂಡ ಕೇಳಿದ್ರು. ಸೊ ಅದಕ್ಕೆ ನೋಡೋಣ, ಮೋರ್ ದೆನ್ 150 ಇತ್ತಂದ್ರೆ ಅಲ್ಲಿ ವಿಚಾರ ಮಾಡೋಣ ಎನ್ನುವಂಥದ್ದನ್ನ ಹೇಳಿದ್ದಾರೆ. ಅದು ಫಿಕ್ಸ್ ಆಗಿ ಏನು ಹೇಳಿಲ್ಲ. ಸೊ ಇಷ್ಟು ಮಾಹಿತಿ ನಿಮಗೆ ಅಪ್ಡೇಟ್ ಅನ್ನ ಕೊಡಬೇಕಾಗಿದ್ದು, ಸ್ವಲ್ಪ ನಿರಾಳ ಸಿಕ್ಕಿದೆ, ಇನ್ನು ವಿಚಾರ ಮಾಡ್ತಾ ಇದ್ದಾರೆ. ಸೊ ಆ ಭಗವಂತನಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಹಾಗೂ ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ ಹಲವಾರು ಜನ, ನಮ್ಮ ರಾಜ್ಯ ತಂಡ ಆಗಿರಬಹುದು ಹಾಗೂ ಹಲವಾರು ನಮ್ಮ ಹಿಂದಿ ಶಿಕ್ಷಕರು ಸಹಿತ ಆಗಿರ್ಬೋದು. ಈಗಾಗಲೇ ಒಳಗಿನ ಮಾಹಿತಿ ಇದೆ, ನಾನು ಅದ್ರ ಹೇಳಕ್ ಹೋಗೋದಿಲ್ಲ. ಸೊ ಇಷ್ಟು ಅಪ್ಡೇಟ್ ಮಾತ್ರ ಸಿಗ್ತಾ ಇದೆ. ಸೊ ಸ್ವಲ್ಪ ನಿರಾಳವಾಗಿ ನಾವು ಈಗ ಇರಬಹುದು. ಸೊ ಡಿಪ್ಲಾಯ್ಮೆಂಟ್ ಮಾಡೋದಿಲ್ಲ, ನಿಯೋಜನೆ ಬೇರೆ ಶಾಲೆಗೆ ಮಾಡೋದಿಲ್ಲ ಎನ್ನುವಂಥದ್ದು ಮೌಖಿಕವಾಗಿ ಹೇಳಿದ್ದಾರೆ. ಇನ್ನು ಆದೇಶ ರೂಪದಲ್ಲಿ ಬಂದಿಲ್ಲ, ಮೇ ಬಿ ಬರಬಹುದು. ಆದ್ರೆ ಎಲ್ಲ DYPCಗಳಿಗೆ ಯಾರೆಲ್ಲ ಇದ್ರು ಆ ಒಂದು ವರ್ಚುವಲ್ ಸಭೆಯಲ್ಲಿ ಎಲ್ಲರಿಗೂ ಕೂಡ ಮೌಖಿಕವಾಗಿರುವಂತ ಒಂದು ಆದೇಶ ಹೋಗಿದೆ. ಕ್ಲಿಯರ್ ಆಗಿ ಅವರೇ ಕೇಳಿದ್ರು, ಒಂದು ಜಿಲ್ಲೆಯ DYPC ಅವರೇ ಕೇಳಿದ್ರು, ತೃತೀಯ ಭಾಷೆ ಶಿಕ್ಷಕರಿಗೆ ವಿಶೇಷವಾಗಿ ಹಿಂದಿ ಅಂತಾನೆ ಹೆಸರು ತೆಗೆದುಕೊಂಡು ಹಿಂದಿ ವಿಷಯ ಶಿಕ್ಷಕರಿಗೆ ನಾವು ಪಕ್ಕದ ಸ್ಕೂಲ್ಗೆ ನಿಯೋಜನೆ ಮಾಡ್ಬೇಕನ್ನುವಂಥದ್ದು. ಸೊ ಅವ್ರು ಕ್ಲಿಯರ್ ಆಗಿನೂ ಸಹಿತ ಹೇಳಿದ್ರು ನಿಯೋಜನೆ ಈ ವರ್ಷ ಇಲ್ಲ. ಸೊ ಇನ್ನು ಗ್ರೇಡ್ ಆರ್ ಮಾರ್ಕ್ಸ್ ಎನ್ನುವಂಥದ್ದು ಕೂಡ ಎಸ್, ಅದನ್ನು ಕೂಡ ಯಾವುದೇ ತರನಾಗಿರ್ತಕ್ಕಂಥ ಉಲ್ಲೇಖ ಮಾಡಿಲ್ಲ. ಗ್ರೇಡ್ ಮಾಡ್ತಾರೋ ಆರ್ ಮಾರ್ಕ್ಸ್ ಮಾಡ್ತಾರೋ ಎನ್ನುವಂಥದ್ದು ಇದು ಇನ್ನು ಅಧಿಕೃತ ಆದೇಶಗಳು ಏನೇನ್ ಬರ್ತವೆ ಎನ್ನುವಂಥದ್ರ ಬಗ್ಗೆ. ಯಾಕಂದ್ರೆ ಒಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಸಹಿತ ಇಲಾಖೆಯಲ್ಲಿ ಇದಾವೆ. ಅದೇನು ಅಂದ್ರೆ ಈಗಾಗಲೇ ಸಚಿವ ಸಂಪುಟ ಇನ್ನೂ ರಚನೆ ಆಗಿಲ್ಲ, ಒಂದಿಷ್ಟು ಖಾತೆಗಳಿಗೆ ನಮ್ಮ ಶಿಕ್ಷಣ ಇಲಾಖೆ ಸ್ಥಾನ ಇನ್ನೂ ಕೂಡ ಖಾಲಿ ಇದೆ. ಹಲವಾರು ಕಾರಣಗಳಿದಾವೆ, ಅದನ್ನು ನಾನು ಮುಂದೆ ಹೀಗೆ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಷ್ಟು ಮಾತ್ರ ಇದೆ. ಸೊ 8th and 10th ಕ್ಲಾಸ್ಗೆ ತೃತೀಯ ಭಾಷೆ ಬೋಧನೆ ನಡೀತಾ ಇದೆ. ಹಾಗೂ ಎಲ್ಲೆಲ್ಲಿ AI ಸೆಕ್ಟರ್ ಅನ್ನ ಕೊಟ್ಟಿದ್ದಾರೆ, ಯಾವುದು AI ಸೆಕ್ಟರ್ ಅನ್ನ ಸರಿ ಸುಮಾರಿಗೆ 1624 ಶಾಲೆಗಳು ಏನಿದಾವೆ ನಮ್ಮ ಸರ್ಕಾರಿ ಶಾಲೆಗಳು, ಅಲ್ಲಿ 9ನೇ ತರಗತಿಗೆ NSQF ಈ ವರ್ಷ ಅಪ್ಲೈ ಆಗತ್ತೆ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ. 8th ಹಾಗೂ 10th ಕ್ಲಾಸ್ಗೆ ಮಾತ್ರ ತೃತೀಯ ಭಾಷೆ ಬೋಧನೆಯನ್ನು ಮಾಡಬೇಕು, ಯಾವುದೇ ಶಿಕ್ಷಕರನ್ನ ನಿಯೋಜನೆ ಮಾಡೋದಿಲ್ಲ ಎನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಈ ಒಂದು ಮಾಹಿತಿ ನಿಮಗೆ ಹಂಚಿಕೊಳ್ಬೇಕು, ಇದನ್ನ ಅತಿ ಹೆಚ್ಚಿಗೆ ಶೇರ್ ಮಾಡಿ. ನಮ್ಮ ತೃತೀಯ ಭಾಷಾ ಶಿಕ್ಷಕರು ಏನಾಗ್ತಾ ಇದ್ದಾರೆ, ಬಹಳ ಸಫರ್ ಆಗ್ತಾ ಇದ್ದಾರೆ. ಆಗ ಹಲವಾರು ಮೀಟಿಂಗ್ಗಳು ಕೂಡ ನಡೀತಾ ಇದ್ದಾವೆ. ಎಲ್ಲದಕ್ಕೂ ಕೂಡ ರಾಜ್ಯ ನಮ್ಮ ತಂಡ ಏನಿದೆ ಹಿಂದಿ ಭಾಷಾ ಶಿಕ್ಷಕ, ಅದಕ್ಕೂ ಕೂಡ ಬೆಂಬಲ ಸೂಚಿಸ್ರಿ. ಹಾಗೂ ನಮ್ಮ ಹಲವಾರು ಶಿಕ್ಷಕರು ಸಹಿತ ಇದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಕಾನೂನಾತ್ಮಕ ಹೋರಾಟಗಳನ್ನು ಮಾಡಬೇಕು ಎನ್ನುವಂತರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕೆಲ್ಲದೂ ಕೂಡ ನಿಮ್ಮ ಸಪೋರ್ಟ್ ಇರ್ಲಿ, ನಿಮ್ಮ ಸಹಾಯ ಇರ್ಲಿ ಅನ್ನುವಂತ ಹೇಳ್ತಾ ಈ ಒಂದು ವಿಡಿಯೋನ ಆದಷ್ಟು ಬೇಗ ಹೆಚ್ಚಿಗೆ ಶೇರ್ ಮಾಡಿ. ಮತ್ತೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.